ಉಗ್ರಪ್ಪ ಅವರು ಇದ್ದಾರೆ, ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಈಗಾಗಲೇ ಏನು ನಿನ್ನೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಆದ ನಂತರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಮಾತುಗಳಿತ್ತು. ಸರ್, ಫಸ್ಟ್ ರಿಯಾಕ್ಷನ್ ಏನು ಹೇಳಲಿಕ್ಕೆ ಬಯಸ್ತೀರಿ? ಏನಾಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಏನಾಗ್ತಿದೆ ಅನ್ನುವಂಥದ್ದು, ಏನು ಡೆವಲಪ್ಮೆಂಟ್ ಆಗ್ತಿದೆ ಅಂತ? ನೋಡಿ, ರಾಜ್ಯ ಕಾಂಗ್ರೆಸ್ಸು ಅತ್ಯಂತ ಸುಭದ್ರವಾಗಿದೆ, ಸರ್ಕಾರವು ಸುಭದ್ರವಾಗಿದೆ. ಸೊ ಹಾಗಾಗಿ ಈಗ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಚುನಾವಣೆಗಳು ಬಂದಿರೋವಂಥ ಹಿನ್ನೆಲೆಯಲ್ಲಿ ಅನೇಕರು, ನಾನು ಸೇರಿದಂತೆ ಅನೇಕರು ಇವತ್ತು ಆಕಾಂಕ್ಷಿಗಳಿದ್ದಾರೆ. ರಾಜ್ಯಸಭೆಗೆ ಇರ್ಬೋದು, ಕೆಲವರು ವಿಧಾನ ಪರಿಷತ್ಗೆ ಇರ್ಬೋದು. ಸೊ ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾವೆ. ಇದರ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅರ್ಥಾತ್ ಪಕ್ಷದ ರಾಜ್ಯಾಧ್ಯಕ್ಷರು ಇನ್ನಿತರು ಹೋಗಿ ದೆಹಲಿಯಲ್ಲಿ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ. ರಾಷ್ಟ್ರೀಯ ನಾಯಕರು ಸಹ ಕೆ.ಸಿ. ವೇಣುಗೋಪಾಲ್ರವರು ಮೀಡಿಯಾಗೆ ಹೇಳಿದ್ದಾರೆ ಅಧಿಕೃತವಾಗಿ, ನಾವು ಸೇರಿದ್ದ ನಿಜ, ನಾವು ಚರ್ಚೆ ಮಾಡಿದ ನಿಜ. ಯಾವ ವಿಚಾರ ಚರ್ಚೆ ಮಾಡಿದ್ವಿ? ವಿಧಾನ ಪರಿಷತ್ತು ಮತ್ತು ರಾಜ್ಯಸಭಾ ಸೀಟುಗಳ ವಿಚಾರವಾಗಿ ಮಾಡಿದ್ದೇವೆ ಅನ್ನೋದನ್ನು ಹೇಳಿದ್ದಾರೆ. ಅದನ್ನು ಬಿಟ್ಟರೆ ಯಾವುದೇ ವಿಧವಾದಂಥ ಚರ್ಚೆಗಳು ಆಗಿಲ್ಲ, ಡೆವಲಪ್ಮೆಂಟ್ಸು ಆಗಿಲ್ಲ ಅನ್ನೋದನ್ನು ರಾಷ್ಟ್ರೀಯ ನಾಯಕರೇ ಹೇಳಿರಬೇಕಾದ್ರೆ, ಸೊ ಏನೋ ಬೆಳವಣಿಗೆ ಆಗಿದೆ, ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ ಅಂತ ಹೇಳಿ ಭಾವಿಸುವಂಥದ್ದು ಎಲ್ಲೋ ಅಷ್ಟೊಂದು ಸಮಂಜಸ ಕಾಣೋದಿಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಸರ್, ನಿನ್ನೆ 7 ಗಂಟೆ ಏನು ಮೀಟಿಂಗ್ ಆಯಿತು ಹಾಗಾದರೆ ದೆಹಲಿಯಲ್ಲಿ ಅನ್ನುವಂಥದ್ದು? ಯಾಕಂದರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಬಲವನ್ನು ನೀಡಿತ್ತು. 7 ಗಂಟೆ ಏನು ಚರ್ಚೆ ಆಯಿತು ಅಂತ ಹೇಳಿ? ಯಾಕಂದರೆ 7 ಗಂಟೆವರೆಗೆ ಇದುವರೆಗೆ ಕಾಂಗ್ರೆಸ್ ಅಂದರೆ ರಾಜ್ಯ ಕಾಂಗ್ರೆಸ್ನ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಚರ್ಚೆ ಆಗಿತ್ತು? ಇದುವರೆಗೆ ಆಗಿರಲಿಲ್ಲ. ಫಸ್ಟ್ ಟೈಮ್ 7 ಗಂಟೆ ಏನು ಚರ್ಚೆ ಆಗಿತ್ತು ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದೆ. ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ನೋಡಿ, ನಿಮಗೇನು ಕುತೂಹಲ ಇದೆ ಹಾಗೆ ನನಗೂ ಕುತೂಹಲ ಇದೆ. ಸೊ ಹಾಗಾಗಿ ಕುತೂಹಲ ಇದೆ ಅಂತೇಳಿ 4 ಗೋಡೆಗಳ ಮಧ್ಯೆ ನಡೆದಿರೋವಂಥದ್ರ ಬಗ್ಗೆ ನನ್ನ ಮನಸ್ಸ ಇಚ್ಛೆ ಭಾವಿಸ್ಕೊಳ್ಳೋವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಸೊ ಏನು ನಡೆದಿದೆ ಅನ್ನೋದನ್ನು ಅಧಿಕೃತವಾಗಿ ನಾಯಕತ್ವ ಹೇಳಿದಂಥ ಸಂದರ್ಭದಲ್ಲಿ ಮಾತ್ರ ಅದರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಕಾಂಗ್ರೆಸ್ ಹೈಕಮಾಂಡ್ ಹಾಗಾದರೆ ಗುಟ್ಟನ್ನು ಬಿಟ್ಕೊಡ್ಬಾರ್ದು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ನ ನಾಯಕರಿಗೆ ಮಾಹಿತಿಯನ್ನು ನೀಡಿದೆಯಾ? ನೋಡಿ, ನಾನು ಇಷ್ಟೇ ಹೇಳ್ತೇನೆ, ಕಾಂಗ್ರೆಸ್ಸು ಸುಮಾರು 140 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರತಕ್ಕಂಥ ಈ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದೆ. ಈ ಪಕ್ಷ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದೆ, ರಾಷ್ಟ್ರಗೀತೆ ಕೊಟ್ಟಿದೆ, ಸೊ ರಾಷ್ಟ್ರ ಧ್ವಜ ಕೊಟ್ಟಿದೆ, ಮತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತ್ತು ಸೆಕ್ಯುಲರ್ ಈ ಸಿಸ್ಟಮನ್ನು ಇವತ್ತು ಉಳಿಸಿರತಕ್ಕಂಥ ಪಕ್ಷ. ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು ಅಂತಲ್ಲ, ಯಾವುದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು, ಯಾವುದನ್ನು ವಿತಿನ್ 4 ವಾಲ್ಸ್ ಚರ್ಚೆ ಮಾಡಿ. ಯಾಕಂದರೆ ಎಲ್ಲ ವಿಚಾರಗಳು ಬೀದಿ ರಂಪ ಮಾಡಲಿಕ್ಕೆ ಆಗೋದಿಲ್ಲ. ಪಕ್ಷದಲ್ಲಿ ಶಿಸ್ತಿರಬೇಕಾಗುತ್ತೆ. ಪಕ್ಷದ ಸಿದ್ಧಾಂತ, ಕಾರ್ಯಕ್ರಮಗಳು, ನಾಯಕತ್ವ ಇದರೆಲ್ಲದರ ಹಿನ್ನೆಲೆಯಲ್ಲಿ ಸೊ ಕೆಲವು ಚರ್ಚೆಗಳಾಗ್ತವೆ. ಆ ಚರ್ಚೆಗಳಾದಾಕ್ಷಣ ಅದನ್ನೆಲ್ಲ ಹೇಳಬೇಕು ಅಂತ ಏನಿಲ್ಲ. ಸೊ ಯಾವುದು ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅದನ್ನೇ ಹೇಳ್ತಾರೆ ಅನ್ನೋದನ್ನು ಮಾತ್ರ ಹೇಳ್ತಾರೆ. ಸಿದ್ದರಾಮಯ್ಯವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರಂತೆ ಅನ್ನುವಂಥ ಮಾಹಿತಿ ಇಲ್ಲ, ಅದು ನನಗೂ ಸಹ ಗೊತ್ತಿಲ್ಲ. ಈಗೆಲ್ಲ ನಾವು ಮಾಧ್ಯಮಗಳಲ್ಲಿ ಗಮನಿಸಿರೋದನ್ನು ನಾನು, ಸೊ ಅವರು ನನಗೂ ಸಿಕ್ಕೂ ಇಲ್ಲ, ನಾನು ಭೇಟಿ ಮಾಡೋಕ್ಕಾಗಿಲ್ಲ. ಸೊ ಪ್ರಯತ್ನ ಮಾಡಿದೆ ಅವರನ್ನು ರೀಚ್ ಆಗಲಿಕ್ಕೆ, ಏನಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ನನಗೂ ಸಹ ಫೋನ್ ಏನೂ ಸಿಕ್ಕಿಲ್ಲ, ಫೋನ್ಗೂ ಸಹ. ನಾನು ಇಷ್ಟೇ ಹೇಳ್ತೇನೆ, ಯಾವುದೇ ಡೆವಲಪ್ಮೆಂಟ್ಸ್ ಆದ್ರೂ ಸಹ ನಿಮಗಳು ಗೊತ್ತಿಲ್ಲದೆ ಬೇರೆ ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಗೊತ್ತೇ ಆಗುತ್ತೆ. ಸೊ ಹಾಗಾಗಿ ಆದರೆ ನಮಗೆ, ನಾನು ಪಕ್ಷದ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋನಾಗಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತೇನು ಊಹಾಪೋಹಗಳಿದ್ದಾವೆ, ಈ ಊಹಾಪೋಹಗಳೇ ಹೊರತು ಎಲ್ಲಿವರೆಗೂ ಪಕ್ಷದ ತೀರ್ಮಾನಗಳು ಏನಾಗಿದ್ದಾವೆ ಅನ್ನೋದನ್ನು ಅಧಿಕೃತವಾಗಿ ಪಕ್ಷ ಹೇಳೋವರೆಗೂ ಸಹ ಈ ರೀತಿಯ ಊಹಾಪೋಹಗಳಿಗೆ ಯಾರೂ ಸಹ ಉತ್ತರ ಕೊಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ನಾವು. ಓಕೆ, ಕೊನೆಯದಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ಗೆ ಏನು ಹೇಳಿಕ್ಕೆ ಬಯಸ್ತೀರಿ? ನೋಡಿ, ಅವರೊಬ್ಬರಿಗೆ ಯಾಕೆ, ಇಬ್ಬರೂ ಸಹ ಸಿ.ಎಂ ಇರ್ಬೋದು, ಡಿ.ಸಿ.ಎಂ ಇರ್ಬೋದು, ಪಕ್ಷದ ಎಲ್ಲ ನಾಯಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಸೊ ಎಲ್ಲರೂ ಸಹ ಸಾಮರಸ್ಯದಿಂದ ಈ ಪಕ್ಷವನ್ನು ಅತ್ಯಂತ ಬಲಯುತವಾಗಿ ಕಟ್ಟುವಂಥದ್ದು ಮತ್ತು 2028ರಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರುವಂಥದ್ದಕ್ಕೆ ನಾವು ಎಲ್ಲರೂ ಸೇರಿ ಡೆಡಿಕೇಟ್ ಮಾಡಿಕೊಂಡು ಕೆಲಸ ಮಾಡೋಣ ಅಂತೇಳಿ ಹೇಳಿಕೆ ಬಯಸ್ತೀನಿ. ನಾಳೆ ಕ್ಲಾರಿಟಿ ಸಿಗುತ್ತೆ ಹಾಗಾದರೆ? ನನಗೆ ಗೊತ್ತಿಲ್ಲ ನಾಳೆ ಏನು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾವುದ್ರ ಬಗ್ಗೆ ನನ್ನ ದೃಷ್ಟಿಯಲ್ಲಿ ಇವತ್ತೇ ಕ್ಲಾರಿಟಿ ಇದೆ. ಇವತ್ತು ಕ್ಲಾರಿಟಿ ಏನು, ರಾಜ್ಯಸಭಾ ಮತ್ತು ಕೌನ್ಸಿಲ್ ಚರ್ಚೆ ಆಗಿರೋವಂಥದ್ದು. ಅದನ್ನು ಬಿಟ್ಟು ಬೇರೆ ಅದರಲ್ಲಿ ಕ್ಲಾರಿಟಿ ಇದೆ. ಸೊ ಯಾರಾಗೋದು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ನಾಯಕತ್ವ. ಥ್ಯಾಂಕ್ ಯು. ಇದಿಷ್ಟು ಉಗ್ರಪ್ಪ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, KPCC ಕಚೇರಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.